ಗುಡ್ ಈವ್ನಿಂಗ್ ಫ್ರೆಂಡ್. ಇವತ್ತು ನೋಡಿ ನಮ್ಮ ಅತ್ತೆ ನಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಿದ್ರೆ ಯಾವ ಥರ ಹಾಕ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 2 ದಿನ ಆಯಿತು ತಂದಿಟ್ಟು ನಲ್ಲಿಕಾಯಿ, ಅದಕ್ಕೋಸ್ಕರ ಸ್ವಲ್ಪ ಇದಾಗಿದೆ. ಏನೂ ಆಗಲ್ಲ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮೆಂತ್ಯ ಹುರಿಬೇಕಾ? ಮೆಂತ್ಯ ಹುರ್ಕೊಳ್ಳೋದು ಫ್ರೆಂಡ್. ನಾವು ಜೀರಿಗೆ, ಸಾಸಿವೆ, ಮೆಂತ್ಯ 3 ಹುರ್ಕೊಂಡಿದ್ದೀನಿ. 3 ಮಿಕ್ಸಿ ಹಾಕ್ಕೊಂಬರ್ತೀನಿ. ನೋಡಿ ಫ್ರೆಂಡ್, ಇದು ನಲ್ಲಿಕಾಯಿ ಹುರಿತಾ ಇದ್ದಾರೆ. ಒಂಥರ ಇವ್ರ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ ಉಪ್ಪಿನಕಾಯಿ. ಈ ಥರನೂ ಮಾಡೋ ಉಂಟ ನೋಡಿ, ಹುರ್ಕೊತಾ ಇದ್ದಾರೆ. ಬೆಲ್ಲ ಹಾಕ್ಬೇಕು ಫ್ರೆಂಡ್, ಹುರಿಯೋದ್ರಲ್ಲೇ ಬೆಲ್ಲ ಹುರಿಯೋದ್ರಾಗೆ ಹಾಕ್ಬೇಕಾ ಫ್ರೆಂಡ್? ಅದರಲ್ಲೇ ಮತ್ತೆ ಖಾರ ಹಾಕ್ತಾಯಿದ್ದಾರೆ ಅಮ್ಮ. ಇದರಲ್ಲಿ ಉಪ್ಪು ಹಾಕಬೇಕು. ಹಾಗೆ ಫ್ರೆಂಡ್ ಅದರಲ್ಲೇ ಅರಿಶಿಣ ಕೂಡ ಹಾಕ್ತಾ ಇದ್ದಾರೆ. ಸಾಸಿವೆ ಮೆಂತ್ಯನ ಮಿಕ್ಸಿ ಹಾಕೊಂಡ್ ಬಂದಿರೋದನ್ನ ಇದರಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀರಿ ನೋಡಿ ಫ್ರೆಂಡ್. ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಮತ್ತೆ ಒಗ್ಗರಣೆ ಮಾಡ್ತಾ ಇದ್ದೀರಿ. ಒಗ್ಗರಣೆ ಹಾಕಿರೋದು ಇದರಲ್ಲೇ ಹಾಕಿದ್ರಿ. ನೋಡ್ತಾ ಇದ್ರಿ, ಗಮ್ ಮಾಡ್ತಾ ಇದ್ದೆ, ಸಖತ್ತಾಗಿ ಬಂದಿದೆ. ಇದು 1 ವಾರ ಬಿಟ್ಟು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ. 1 ವಾರ ನಮ್ಮ ಒಡ್ಯಾಕ ನಾಳೆಗೆ ನಾಡಿದ್ರೆ ಉಳ್ಳಕ್ಕೆ ಬರ್ತದ. ಹಿಂಗೆ ರೆಡಿ ಆಯ್ತು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತಾಗಿದೆ, ಸಖತ್ತು ಟೇಸ್ಟ್ ಆಗಿದೆ. ಈ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಮ್ಮನ ಕೈ ರುಚಿ.